ಇನ್ನು ಅಕ್ರಮವಾಗಿ ಮರ ಕಡಿದಿರೋದು ನಿಜ ಅಲ್ವಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ವಿಕ್ರಮ್ ಸಿಂಹ ಅವರ ಶಾಮೀಲಿನ ಬಗ್ಗೆ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದರೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಕಾನೂನಿದೆ, ಕಾನೂನಾತ್ಮಕವಾಗಿ ಮರ ಕಡಿಬೇಕು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇರುತ್ತೆ, ಅನುಮತಿ ಇಲ್ಲದೇನೆ ಇವರು ಮಾಡಿದ್ದಾರೆ. ಸೊ ಹಾಗಾಗಿ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಂಡಿದ್ದಾರೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಯಾಕೆ ತರ್ತಾ ಇದ್ದಾರೆ, ತರೋದು ಬೇಡ ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ. ಅನವಶ್ಯಕವಾಗಿ ಇದರಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ರಾಜಕೀಯ ಬಣ್ಣವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಅಲ್ಲ, ಇದು ಅನ್ಆಥರೈಸ್ಡ್ ಆಗಿ ಮರ ಕಡ್ದಿದ್ದಾರೆ, ಹೌದಾ? ಅದು ನಿಜ ಅಲ್ವಾ? ಅದಂತೂ ನಿಜ. ಅನ್ಆಥರೈಸ್ಡ್ ಆಗಿ ಕಡ್ದಿದ್ದಾರೆ ಅನ್ನೋದು ನಿಜ. ಅದಕ್ಕೆ ಕಾನೂನಿದೆ, ನೀವು ಆಥರೈಸ್ಡ್ ಆಗಿ ಮಾಡಬೇಕಪ್ಪ, ಕಾನೂನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತೊಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ? ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕೆ ಹೋಗ್ತಾರೆ ಎಲ್ಲದಕ್ಕೂ. ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಬಾರ್ದಾ? ಅಲ್ಲ, ಇದು ಅನ್ಆಥರೈಸ್ಡ್ ಆಗಿ ಮರ ಕಡ್ದಿದ್ದಾರೆ, ಹೌದಾ? ಅದು ನಿಜ ಅಲ್ವಾ? ಅದಂತೂ ನಿಜ. ಅನ್ಆಥರೈಸ್ಡ್ ಆಗಿ ಕಡ್ದಿದ್ದಾರೆ ಅನ್ನೋದು ನಿಜ. ಅದಕ್ಕೆ ಕಾನೂನಿದೆ, ನೀವು ಆಥರೈಸ್ಡ್ ಆಗಿ ಮಾಡಬೇಕಪ್ಪ, ಕಾನೂನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತೊಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ? ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕೆ ಹೋಗ್ತಾರೆ ಎಲ್ಲದಕ್ಕೂ. ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಬಾರ್ದಾ? ಅಲ್ಲ.